ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಜೀವನದ ಸ್ಟೋರಿ ಹೇಳ್ತಿದ್ದೇನೆ. ಇದು ನನ್ನದು ಕೂಡ ಆಗಿರ್ಬೋದು, ಇಲ್ಲ ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ಬೋದು ಯಾರ್ದು ಅಂತ. ಆ, ನನ್ನ ಆತ್ಮೀಯ ಗೆಳತಿ ಅಂತ ಕೂಡ ಹೇಳ್ಬೋದು. ಅವಳ ನಿಜವಾದ ಸ್ಟೋರಿ ಇದು ನಾನು ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಅವರ ಹೆಸರನ್ನು ನಾನು ಚೇಂಜ್ ಮಾಡ್ತಾ ಇದ್ದೇನೆ. ದುಗ್ಗು ಮತ್ತು ಸೋಮು, ದುಗ್ಗು ಮತ್ತು ಸೋಮು ಅಂತ ಅವರ ನಿಜವಾದ ಸ್ಟೋರಿಯನ್ನು ನಾನು ನಿಮಗೆ ಇವಾಗ ಹೇಳ್ತೇನೆ. ಅದನ್ನೊಂದು ಕಾದಂಬರಿ ಮೂಲಕ ನಿಮ್ಮ ಮುಂದೆ ತರುತ್ತೇನೆ. ಇವತ್ತಿನಿಂದ ಶುರು ಮಾಡ್ತಾ ಇದ್ದೇನೆ. ಒಂದು ದಿನ ದುಗ್ಗುನ ಚಿಕ್ಕಮ್ಮನ ಮಗನ ಮದುವೆಗೆ ಹೋಗಿರ್ತಾಳೆ. ಮದುವೆ ದಿನ ಏನಾಗ್ತದೆ ಅಂದರೆ, ಮೊದಲಿನ ಕಾಲದಲ್ಲಿ ಸ್ವಾಗತ ಮಾಡುವಾಗ ಪನ್ನೀರು ಹಾಕ್ತಾಯಿದ್ರು. ಹಾಗೆ ಪನ್ನೀರು ಹಾಕಿ ಸ್ವಾಗತ ಮಾಡ್ತಾಯಿದ್ರು. ಹಾಗೆ ಈ ದುಗ್ಗು ಪನ್ನೀರು ಹಾಕಿ ಸ್ವಾಗತ ಮಾಡ್ತಾ ಇರಬೇಕಾದ್ರೆ ಸೋಮು ಅಲ್ಲಿಗೆ ಬಂದ. ಸೋಮು ಬಂದಾಗ ದುಗ್ಗು ಹಾಯ್ ಅಂತಾಳೆ ಸೋಮುಗೆ. ಸೋಮು ಹಾಯ್ ಅಂತ ಹೇಳ್ತಾರೆ. ಆದರೆ ಸೋಮುಗೆ ಇವಳು ಯಾರು ಅಂತ, ದುಗ್ಗು ಯಾರು ಅಂತ ಗೊತ್ತಿರಲಿಲ್ಲ. ದುಗ್ಗುಗೆ ಸೋಮು ಯಾರು ಅಂತ ಗೊತ್ತಿತ್ತು. ಯಾಕೆಂದರೆ ಸೋಮುನ ತಂಗಿ ದುಗ್ಗುನ ಫ್ರೆಂಡ್ ಆಗಿದ್ಲು. ಹಾಗಾಗಿ ದುಗ್ಗುಗೆ ಸೋಮು ಅಂದರೆ ಯಾರು ಅಂತ ಗೊತ್ತುಂಟು. ಈ ಸೋಮುಗೆ ದುಗ್ಗು ಅಂದರೆ ಯಾರು ಅಂತ ಗೊತ್ತೇ ಇರಲಿಲ್ಲ. ಅವನು ಫಸ್ಟ್ ಟೈಮ್ ನೋಡ್ತಾ ಇದ್ದ. ದುಗ್ಗು ಮದುವೆ ಮನೆಯಲ್ಲಿ ಆಚೆ ಈಚೆ ಓಡಾಡ್ತಾ ಇರಬೇಕಾದ್ರೆ ಸೋಮು ಅವಳನ್ನೇ ನೋಡ್ತಾ ಇರ್ತಾನೆ. ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯಾರಪ್ಪ ಇದು ನನ್ನ ಹತ್ರ ಮಾತಾಡಿದ್ದು, ನನ್ನ ಪರಿಚಯ ಹೇಗೆ ಅಂತ ಯೋಚಿಸ್ತಾ ಇರ್ತಾನೆ. ದುಗ್ಗುನ ಗೆಳತಿಯ ಅಣ್ಣ ಆದ ಕಾರಣ ದುಗ್ಗು ಎಂತ ಮಾಡ್ತಾಳೆ, ದುಗ್ಗುನ ಅಡ್ರೆಸ್ ಕೊಡ್ತಾಳೆ. ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಡ್ತಾಳೆ. ಆವಾಗ ದುಗ್ಗುನ ಮನೆಯಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತು. ಅದರ ನಂಬರ್ ಕೊಟ್ಟಿರ್ತಾಳೆ. ಮರುದಿವಸವೇ ಕಾಲ್ ಬರ್ತಾ ಉಂಟು ದುಗ್ಗುಗೆ. ಹಲೋ, ಈ ಕಡೆ ದುಗ್ಗು ಹಲೋ ಅನ್ಬೇಕಾದ್ರೆ ಆ ಕಡೆ ಸೋಮು ಹಲೋ ಅಂತಾರೆ. ಯಾರು ಅಂತ ಕೇಳಿದರೆ, ನಾನು ನಿನ್ನೆ ಮದುವೆ ಮನೆಯಲ್ಲಿ ಸಿಕ್ಕಿದವ, ಮದುವೆ ಮನೆಯಲ್ಲಿ ಮಾತಾಡಿದವ ಅಂತ ಈ ಸೋಮು ಹೇಳ್ತಾನೆ. ಆಗ ದುಗ್ಗಿಗೆ ಗೊತ್ತಾಯಿತು, ಈ ನಂಬರ್, ಫೋನ್ ನಂಬರ್ ಮತ್ತು ಅಡ್ರೆಸ್ ದುಗ್ಗುನ ಫ್ರೆಂಡಿಗೆ ಅವನು ಕೊಟ್ಟಿರಲಿಲ್ಲ. ಸೋಮು ಇಟ್ಟುಕೊಂಡಿದ್ದ. ಸೋಮು ಇಟ್ಟುಕೊಂಡು ಈ ನಂಬರಿಂದ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಅಂದರೆ ಡಿನ್ನರ್, ಮದುವೆಯಾಗಿ ಡಿನ್ನರ್ ಇರ್ತದಲ್ಲ, ಆ ಡಿನ್ನರ್ ಮದುವೆಯಾಗಿ 2-3 ದಿವಸದಲ್ಲಿ ಇತ್ತು, ಅಲ್ಲಿಗೆ ಬರುವುದಿಲ್ವಾ ಅಂತ ಕೇಳ್ತಾನೆ. ಈ ದುಗ್ಗು ಅಲ್ಲಿಗೆ ಬರಲಿಕ್ಕೆ ಉಂಟು ಅಂತ ದುಗ್ಗು ಹೇಳ್ತಾಳೆ. ಮದುವೆ ಕಳೆದು 2 ದಿವಸದಲ್ಲಿ ಹುಡುಗಿಯ ಮನೆಯಲ್ಲಿ ಡಿನ್ನರ್ ಇರ್ತದೆ. ಹುಡುಗನ ಕಡೆಯವರು ಹುಡುಗಿಯ ಕಡೆಗೆ ಹೋಗ್ತಾರೆ. ಆ ಹುಡುಗನ ಕಡೆಯಲ್ಲಿ ದುಗ್ಗು ಕೂಡ ಇರ್ತಾಳೆ. ಹಾಗೆ ಈ ಹುಡುಗಿ ಕಡೆಯಲ್ಲಿ ಸೋಮು ಇರ್ತಾನೆ. ಹಾಗೆ ದುಗ್ಗು ಮತ್ತು ಸೋಮು ಹುಡುಗಿಯ ಮನೆಯಲ್ಲಿ ಮತ್ತೆ ಭೇಟಿಯಾಗ್ತಾರೆ. ಮತ್ತೆ ಭೇಟಿಯಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಡಿನ್ನರ್ ಎಲ್ಲ ಮುಗಿದು ಬರುವಾಗ ಈ ದುಗ್ಗು ಹೇಳ್ತಾಳೆ, ದುಗ್ಗುನ ಅಣ್ಣನ ಹತ್ರ, ಮದುಮಗನ ಹತ್ರ ಹೇಳ್ತಾಳೆ, ಅಣ್ಣ ಇಷ್ಟು ದೂರ ನೀವು ಹುಡುಗಿ ನೋಡಿ ಮದುವೆ ಆಗಿದ್ದೀರ, ಎಷ್ಟು ದೂರ ಉಂಟು, ಕಾಡು ಅಂದರೆ ದುಗ್ಗು ಸ್ವಲ್ಪ ಸಿಟಿಯವಲಾದ ಕಾರಣ ಇಲ್ಲಿ ಕಾಡು ಎಲ್ಲ ಹೇಳ್ತಾಳೆ. ಇಷ್ಟು ದೂರ ನೀವು ಬಂದದ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಈ ದುಗ್ಗುನ ಅಣ್ಣ. ದುಗ್ಗುನ ಹತ್ರ ಅಣ್ಣ ಹೇಳ್ತಾರೆ, ಹೌದು ಕಾಡೌದು, ನಿನ್ನನ್ನು ಕೂಡ ಈ ಕಾಡಿಗೆ ತರುವುದು ಅಂತ ಒಂದು ಮಾತು ಹೇಳ್ತಾರೆ. ಈ ಮಾತು ನಿಜವಾಯಿತಾ ಸುಳ್ಳಾಯಿತಾ ಅಂತ ನೀವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡಿ. ದುಗ್ಗು ಮತ್ತು ಸೋಮುನ ನಿಜವಾದ ಸ್ಟೋರಿ ಏನು ಅಂತ ಇನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಎಲ್ಲರೂ ತಪ್ಪದೆ ನೋಡಿ. ಇದು ಕತೆ ಅಂತೂ ಅಲ್ಲ, ಧಾರಾವಾಹಿ ಅಲ್ಲ, ಏನೂ ಅಲ್ಲ, ಕಾದಂಬರಿ ಕೂಡ ಅಲ್ಲ, ನಿಜವಾದ ಸ್ಟೋರಿ ದುಗ್ಗು ಮತ್ತು ಸೋಮು ಅವರದ್ದು. ಇಲ್ಲಿ ಹೆಸರು ಬದಲಾಯಿಸಿದ್ದೇನೆ. ಹಾಗೆ ಅವರ ಸ್ಟೋರಿ ಇದು ಕೊನೆಯಾಗುವವರೆಗೆ ಮುಂದುವರಿತಲೇ ಇರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಸ್ಟೋರಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರ್ತದೆ. ಹಾಗೆ ಅವರ ಮುಂದಿನ ಕಥೆಯನ್ನು ನಾನು ನೆಕ್ಸ್ಟ್ ಹೇಳ್ತೇನೆ. ಇಷ್ಟು ಹೇಳಿ ನನ್ನ ಈ ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ನೋಡಿ ಇಷ್ಟ ಆದವರು, ವಿಡಿಯೋ ನೋಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.